ಜೈ ಹಿಂದ್. SSC MTS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ಓಕ್ಯಾಬ್ ಕ್ಲಾಸಸ್ಗಳನ್ನ ನಾವು ಸ್ಟಾರ್ಟ್ ಮಾಡೇವಿ. ಸೊ ಡೈಲಿ ಕ್ಲಾಸಸ್ಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಕೆಲಸದ ಒತ್ತಡದಿಂದ ಆ ಕಾರಣದಿಂದ ಆದಷ್ಟು ನಾನು ನನ್ನ ಪ್ರಯತ್ನವನ್ನ ಮಾಡ್ತೀನಿ. ನಿಮ್ಮ ವೊಕ್ಯಾಬ್ಲರಿಗೆ ಸಂಬಂಧ ಇರುವಂತಹ ಎಲ್ಲ ಟಾಪಿಕ್ಸ್ಗಳು, ಎಲ್ಲ ಸಿಲೆಬಸ್ ದಲ್ಲಿ ಇರುವಂತಹ ಏನೆಲ್ಲ ನಮ್ಗೆ ಇಂಪಾರ್ಟೆಂಟ್ ಇರುವಂತಹ ವೊಕ್ಯಾಬ್ ಇದೆ ಅದನ್ನ ಕವರ್ ಮಾಡೋದು. ಸೊ ಈ ತಿಂಗಳ ಒಳಗಡೆನೆ ನಾನು ಅದನ್ನೆಲ್ಲ ಕವರ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ನಾನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. SSC MTS ಎಕ್ಸಾಮ್ಗೆ ಇರುವಂತಹ ಈ ಒಂದು ಕ್ಲಾಸಸ್ಗಳು ನಡೀತಾ ಇದ್ದಾವೆ. ಈಗಾಗಲೇ 5 ಕ್ಲಾಸಸ್ಗಳನ್ನ ನಾವು ಕವರ್ ಮಾಡೇವಿ. ಇದು 6ನೇ ಒಂದು ಕ್ಲಾಸಸ್ ಆಗಿದೆ. ಅಂದ್ರೆ ಪ್ರತಿ ಶಿಫ್ಟ್ ದಲ್ಲಿ ಬರುವಂತಹ ಸಿನೋನಿಮ್ಸ್, ಆಂಟೋನಿಮ್ಸ್ ಗಳಾಗಿರ್ಬಹುದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಂ ಫ್ರೇಸಸ್ ಆಗಿರಬಹುದು, ಅವು ಎಲ್ಲವುಗಳನ್ನ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಸಿನೋನಿಮ್ಸ್ ಗಳನ್ನ, ಸಮನಾರ್ಥಕ ಪದಗಳನ್ನ ಯಾವ ರೀತಿ ನಾವು ಒಂದು ಟ್ರಿಕ್ ದ ಮೂಲಕ ಬಹಳಷ್ಟು ವರ್ಡ್ಸ್ ಗಳನ್ನ ನೆನಪಿಟ್ಕೋಬಹುದು ಅನ್ನೋದನ್ನು ಕೂಡ ನಾವು ಟ್ರಿಕ್ ವನ್ನ ನಾವು ಈ ಒಂದು ಕ್ಲಾಸಸ್ ಗಳಲ್ಲಿ ಕಲಿತಾ ಹೋಗ್ತಾ ಇದ್ದೇವೆ. ಇದು ಈಗ MTS ಎಕ್ಸಾಮ್ ನಿಯರ್ ಇರೋದ್ರಿಂದ MTS ಎಕ್ಸಾಮ್ಗೆ ಸ್ಟಾರ್ಟ್ ಮಾಡೇವಿ ನಾವು. ಅದ್ರ ಜೊತೆಗೆ ನೆಕ್ಸ್ಟ್ GD ಎಕ್ಸಾಮ್ಗೆ ಕೂಡ ಬರ್ತೆ, ಇದೇ ಕಂಟಿನ್ಯೂ ಆಗುತ್ತೆ. GD ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರುವಂತ ಅಭ್ಯರ್ಥಿಗಳು ಕೂಡ ಈ ಕ್ಲಾಸಸ್ ಗಳನ್ನ ನೋಡ್ತಾ ಹೋಗ್ರಿ. ಯಾಕಂತಂದ್ರೆ GD ಎಕ್ಸಾಮ್ ದಲ್ಲಿಯೂ ಕೂಡ ಈ ಒಂದು ಶಬ್ದಗಳ ಭಂಡಾರವೇ ನಿಮ್ಗೆ ಹೆಲ್ಪ್ಫುಲ್ ಇರ್ತಕ್ಕಂಥದ್ದು ಆಗುತ್ತೆ ನಾಳೆ ಎಕ್ಸಾಮ್ ದಲ್ಲಿ. ಸೊ ಹಾಗಾಗಿ ಇವುಗಳನ್ನ ಕರೆಕ್ಟ್ ಆಗಿ ಒಂದು ನೋಟ್ಸ್ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ನೋಡ್ಕೊಂತ ಹೋಗ್ರಿ. ಅದ್ರ ಜೊತೆಗೆ ಈ ಕ್ಲಾಸಸ್ಗಳು ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬಹುದು, ಸ್ಟೇಟ್ ಗೌರ್ಮೆಂಟ್ ಆಗಿರಬಹುದು, ಎರಡು ಒಂದು ಎಕ್ಸಾಮ್ಸ್ ಗಳಿಗೆ ನಿಮ್ಗೆ ಅನುಕೂಲ ಆಗುವ ಹಾಗೆ ನಾವು ಇದನ್ನ ನಡೆಸ್ತಾ ಇದ್ದೇವೆ. ಸೊ ಈ ಒಂದು ಏನು ಕೋರ್ಸ್ ಇದೆ, ಇದು ಒಂದು ಏನು ಕ್ಲಾಸಸ್ ಇದಾವು, ಇವುಗಳಿಗೆ ನಾವು ಫೈರ್ ಸಿರೀಸ್ ಅಂತ ಹೇಳಿ ಕೊಟ್ಟಿದ್ದೇವೆ. ಸೊ ಫೈರ್ ಸಿರೀಸ್ ಅನ್ನುವಂಥದ್ದು ಅದರಲ್ಲಿ 6ನೇ ಕ್ಲಾಸ್ ಇವತ್ತು ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದ್ರ ಜೊತೆಗೆ ನಿಮ್ಮ ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತಹ ಏನಾದ್ರೂ ಡೌಟ್ಸ್ ಗಳಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ 8861927838 ನಂಬರ್ಗೆ. ಓಕೆ, ಸೊ ನೆಕ್ಸ್ಟ್ ಈಗ SSC MTS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಕೋರ್ಸ್ ಕೂಡ ಅವೈಲೇಬಲ್ ಐತಿ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ. ನೀವು ಈ ಒಂದು ಕೋರ್ಸ್ ಅನ್ನ ತೆಗೆದುಕೊಂಡು ಮನೆಯಲ್ಲಿ ಕೂತುಕೊಂಡು ಪ್ರಿಪರೇಷನ್ ಅನ್ನ ಮಾಡಬಹುದು. ಈಗ ಬಹಳಷ್ಟು ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರು, ಈಗ ಬರೇ 1 ತಿಂಗಳು ಉಳಿದೈತಿ ಸರ್, ಒಂದು 20 ರಿಂದ 25 ದಿನ ಉಳಿದೈತಿ, ಸೊ ಹೇಗ್ ಮಾಡೋದು ಇದನ್ನ ಕವರ್ ಅಂತ ಹೇಳಿ. ಅದ್ರ ಜೊತೆಗೆ ಅದು ಹೇಗೆ ಅಂತಂದ್ರೆ ಈ ಒಂದು ಕೋರ್ಸ್ ದಲ್ಲಿ ನಿಮ್ಗೆ ಇಂಗ್ಲಿಷ್ ದ PDF ನೋಟ್ಸ್ ಗಳು ಮತ್ತು ಕ್ಲಾಸಸ್ ಗಳು ಇರ್ತವೆ. ಅವುಗಳನ್ನ ಇಂಗ್ಲಿಷ್ ಆದ್ರೂ ಕೂಡ ತೆಗೆದುಕೊಂಡು ಅವುಗಳನ್ನ ಪರ್ಫೆಕ್ಟ್ ಆಗಿ ಮಾಡ್ತಾ ಹೋಗ್ರಿ. ಒಂದ್ ಸಬ್ಜೆಕ್ಟ್ ಅನ್ನ ಪರ್ಫೆಕ್ಟ್ ಮಾಡ್ರಿ. ಯಾಕಂತಂದ್ರ ಇದು ಬಹಳ ಇಂಪಾರ್ಟೆಂಟ್ ಇರ್ತದೆ. GK ಅಲ್ಪ ಸ್ವಲ್ಪ ಓದಿರ್ತೀರಿ ನೀವು ಬೇರೆ ಎಕ್ಸಾಮ್ಸ್ಗೆ, ಬಟ್ ಇಂಗ್ಲಿಷ್ ಈ ಒಂದು ಕೋರ್ಸ್ ತಗೊಂಡು ಇಂಗ್ಲಿಷ್ ದಲ್ಲಿ ಇರುವಂತಹ ಟಾಪಿಕ್ಸ್ ಗಳನ್ನ ಎಲ್ಲಾ ಕವರ್ ಮಾಡ್ರಿ. ಎಲ್ಲಾ ಇಂಗ್ಲಿಷ್ ಕ್ಲಾಸಸ್ ಗಳು ನಿಮ್ಗೆ 28 ಗಂಟೆಯ ಕ್ಲಾಸಸ್ ಗಳಿದಾವೆ. 28 ಗಂಟೆ ಕ್ಲಾಸಸ್ ಗಳನ್ನ ನೀವು ಇಂಗ್ಲಿಷ್ ದೊಳಗೆ ನೋಡ್ಕೊಂಡ್ರಿ ಅಂತಂದ್ರೆ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗ್ತೈತಿ MTS ಅದ್ದು. ಓಕೆ, ಅದ್ರ ಜೊತೆಗೆ PDF ನೋಟ್ಸ್ ಇರ್ತಾವೆ, ಅವುಗಳನ್ನ ಒಂದ್ ಸ್ವಲ್ಪ ಮಾಡಿದ್ರೆ ಸಾಕಾಗುತ್ತೆ. ಸೊ ಇದು ಟೋಟಲ್ ಆಗಿ ನಿಮ್ಗೆ ಕಂಪ್ಲೀಟ್ ಪ್ಯಾಕೇಜ್ 600 rupees ದಲ್ಲಿ ಸಿಗ್ತಾ ಇದೆ. 600 ರೂಪಾಯಿದಲ್ಲಿ ನೀವು ಈ ಪ್ಯಾಕೇಜ್ ಅನ್ನ ತಗೋಬಹುದು SSC MTS ಎಕ್ಸಾಮ್ ಪ್ರಿಪರೇಷನ್ಗೆ. ಇದರ ವ್ಯಾಲಿಡಿಟಿ ಇರ್ತಕ್ಕಂಥದ್ದು 6 ಮಂತ್ ಇರ್ತಾ ಇದೆ. 6 ತಿಂಗಳವರೆಗೆ ನೀವು ಈ ಕ್ಲಾಸಸ್ ಗಳನ್ನ ನೋಡಬಹುದಾಗಿದೆ. ಈಗ ನೀವು ತಗೊಂಡ್ರು ಕೂಡ ನೀವು ಈ ಕ್ಲಾಸಸ್ ಗಳನ್ನ 6 ತಿಂಗಳವರೆಗೆ ನೀವು ನೋಡಬಹುದಾಗಿದೆ. ಈ ಎಲ್ಲ ಕಂಪ್ಲೀಟ್ ಕ್ಲಾಸಸ್ ಇದರಲ್ಲಿ ನಿಮ್ಗೆ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್ ಇರ್ತಾ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಡ್ತಾ ಇದೀವಿ, ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಇನ್ನೊಂದು ಮಾತು ಏನು ಅಂತಂದ್ರೆ, ಯಾವಾಗಿನವರೆಗೆ ನಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೈ ಒಳಗೆ ಸಿಗಂಗಿಲ್ಲ ಅವಾಗಿನವರೆಗೆ ನೀವು ನಿಮ್ಮ ಪ್ರಿಪರೇಷನ್ ಅನ್ನ, ನಿಮ್ಮ ಸ್ಟಡಿಯನ್ನ ನಿಲ್ಸಾಕ್ ಹೋಗ್ಬೇಡ್ರಿ. ಬಹಳಷ್ಟು ವಿದ್ಯಾರ್ಥಿಗಳನ್ನ ನಾನು ನೋಡ್ತಿರ್ತೇನೆ. ಏನು ಅಂತಂದ್ರೆ, ನಾನು ಕೂಡ ಸ್ಟೂಡೆಂಟ್ ಆದಾಗ ನನಗೂ ಹಂಗ ಅನ್ಸ್ತಿತ್ತು, ಎಷ್ಟರ ಓದೋದಪ್ಪ, ಈಗ ಜಸ್ಟ್ ನನಗ ಜಾಬ್ ಸಿಕ್ಕರೆ ಸಾಕು, ನಾನು ಕಟ್ಟಿ ಇಟ್ಟು ಬಿಟ್ಟು ಬಿಡ್ತೇನೆ ಎಲ್ಲಾನು ಬುಕ್ಸ್ ಅದು ಇದು ಅಂತೇಳಿ. ಬಟ್ ನನ್ನ ಒಂದು ವೃತ್ತಿನ ಹೆಂಗೈತಿ ಅಂತಂದ್ರೆ, ನಾನು ಒಬ್ಬ ಗೌರ್ಮೆಂಟ್ ಜಾಬ್ ಇರೋದರಿಂದ, ಗೌರ್ಮೆಂಟ್ ಟೀಚರ್ ಇರೋದರಿಂದ ನನ್ನ ವೃತ್ತಿನ ಹೆಂಗೈತಿ ಅಂತಂದ್ರ ನನ್ನ ಜೀವನ ಪರ್ಯಂತ ಓದು 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 ಅದ್ರೊಳಗನ ನನ್ನ ಪೂರ್ತಿ ಜೀವನ ಕಳಿತೈತಿ. ಯಾಕಂದ್ರೆ ನಾವು ಓದಿದ್ರನ್ನ ನನ್ನ ಸ್ಟೂಡೆಂಟ್ಸ್ ಗಳಿಗೆ ನಾನು ಹೇಳೋದಲ್ಲ. ಸೊ ಹಾಗಾಗಿ ನೀವು ಕೂಡ ನಿರಂತರವಾಗಿ ಓದ್ತಾ ಇರ್ಬೇಕು. ನಾಲೆಜ್ ಇರ್ತಕ್ಕಂಥದ್ದು ಹೆಚ್ಚಾಗ್ತೈತಿ. ಯಾವಾಗಿನವರೆಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗಂಗಿಲ್ಲ ಅವಾಗಿನವರೆಗೆ ಆದ್ರೂ ಕೂಡ ನೀವು ಸ್ಟಡಿಯನ್ನ ಕಂಟಿನ್ಯೂಸ್ ಆಗಿರ್ರಿ. ಈಗ ಯಾವ್ದೋ ಒಂದು ಎಕ್ಸಾಮ್ ಕೊಡ್ತೀರಿ, ಆ ಎಕ್ಸಾಮ್ ಆದ ತಕ್ಷಣ ಮತ್ತೆ ಗ್ಯಾಪ್ ಹೊಡ್ಯಾಕ್ ಹೋಗ್ಬೇಡ್ರಿ. ಮುಂದೆ ಏನ್ ಮಾಡ್ರಿ ಅಂತಂದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ಇಟ್ಕೊಡ್ರಿ. ಈಗ ಒಂದೊಂದಾಗಿ ಕ್ವಶನ್ಸ್ ಗಳನ್ನ ನೋಡೋಣ. ಇವು SSC MTS ದಲ್ಲಿ ಇರ್ತಕ್ಕಂತಹ ಕ್ವಶನ್ಸ್ ಗಳು ಇದಾವೆ.
ಈಗ ಒಂದನೇ ಪ್ರಶ್ನೆ ಇಲ್ಲಿ ಇದು ನೋಡ್ರಿ, ಇಲ್ಲಿ ಶಿಫ್ಟ್ ಇರ್ತಕ್ಕಂಥದ್ದು ಬರ್ದೆ ನಾನು SSC MTS ಎಕ್ಸಾಮ್ 4/5/2023 ಶಿಫ್ಟ್ 2ರಲ್ಲಿ ಕೇಳುವಂತಹ ಪ್ರಶ್ನೆ. ಒಂದನೇ ಪ್ರಶ್ನೆ ಏನಿದೆ ಅಂತಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಏನಿದೆ ಅಂತಂದ್ರೆ ಇಲ್ಲಿ ಎಕ್ಸ್ಟ್ರೀಮ್ ಆಗ್ಬೇಕದು, ಎಕ್ಸ್ಟ್ರೀಮ್ ಆಗ್ಬೇಕು, ಸ್ಪೆಲ್ಲಿಂಗ್ ತಪ್ಪಾಗಿದೆ. ಎಕ್ಸ್ಟ್ರೀಮ್ ಫಿಸಿಕಲ್ ಆರ್ ಮೆಂಟಲ್ ಸಫರಿಂಗ್. ಎಕ್ಸ್ಟ್ರೀಮ್ ಫಿಸಿಕಲ್ ಆರ್ ಮೆಂಟಲ್ ಸಫರಿಂಗ್ ಅಂತ ಹೇಳಿ ಇದೆ. ಓಕೆ, ಇದ್ರ ಅರ್ಥ ಏನು ಅಂತಂದ್ರೆ ಬಹಳಷ್ಟು ಎಕ್ಸ್ಟ್ರೀಮ್ ಅಂತಂದ್ರೆ ಏನು, ಅತ್ಯಂತ ಅಂತ ಹೇಳಿ ಆಗ್ತೈತಿ. ಅತ್ಯಂತ, ಅತಿ ಹೆಚ್ಚು. ಫಿಸಿಕಲ್ ಅಂತಂದ್ರೆ ದೈಹಿಕವಾಗಿ, ಮೆಂಟಲ್ ಅಂತಂದ್ರೆ ಮಾನಸಿಕವಾಗಿ, ಸಫರಿಂಗ್ ಅಂತಂದ್ರೆ ಏನು, ಸಫರ್ ಆಗುವುದು, ದುಃಖ ಪಡುವುದು, ದುಃಖ ಪಡು, ಕಷ್ಟಪಡು ಅಥವಾ ಸಂಕಷ್ಟ. ಓಕೆ, ಈ ರೀತಿ ಇರುವಂತದ್ದು ಸಫರಿಂಗ್ ಅಂತಂದ್ರೆ ದುಃಖ ಪಡುವುದು, ದುಃಖದಲ್ಲಿರೋದು. ಸೊ ಅತ್ಯಂತ ಬಹಳಷ್ಟು ದುಃಖದಲ್ಲಿ ಇರೋದಕ್ಕೆ ನಾವು ಏನಂತೇವೆ, ಫಿಸಿಕಲ್ ಆಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು ಅಥವಾ ಮೆಂಟಲ್ ಆಗಿರ್ಬೋದು. ಅದರದ್ದು ಒಂದು ಆನ್ಸರ್ ಏನು ಅಂತ ಹೇಳಿ ನಮಗೆ ಕಂಡುಹಿಡಬೇಕಾಗಿದೆ. ಇದರಲ್ಲಿ ಆಪ್ಷನ್ಸ್ ಗಳು ಏನಿದಾವ್ ನೋಡ್ರಿ. ಒಂದನೇದು ಆಟೋನಾಮಿ ಇದೆ, ಅಗೋನಿ ಇದೆ, ಆಮೇಲೆ ಆಟೋಕ್ರಸಿ ಇದೆ, ಆಮೇಲೆ ಎವಿಯರಿ ಇದೆ. ಸೊ ಯಾವ್ದು ಇದರ ಆನ್ಸರ್ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡ್ತಾ ಹೋಗ್ಬೇಕು ನೀವು. ಈ ವಿಡಿಯೋವನ್ನ ನೋಡ್ತಾ ಇದ್ರಿಲ್ಲೋ, ವಿಡಿಯೋವನ್ನ ನೋಡ್ತಾನೆ ಕಮೆಂಟ್ ಮಾಡ್ಬೇಕು, ಗೆಸ್ ಮಾಡ್ರಿ. ಇದ್ರೊಳಗ ಕೆಲವೊಂದಿಷ್ಟು ಆಪ್ಷನ್ಸ್ ಗಳನ್ನ ನೀವು ಹೊಡೆದು ಹಾಕ್ಬಹುದು ಇದ್ರಲ್ಲಿ. ಅವುಗಳನ್ನ ಗೆಸ್ ಮಾಡಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಆನ್ಸರ್ ಯಾವ್ದೈತೆ ಅನ್ನೋದನ್ನ ಕಮೆಂಟ್ ಮಾಡ್ಬೇಕು. ಬೇಗನೆ ಕಮೆಂಟ್ ಮಾಡಿ, ಕಮೆಂಟ್ ಚೆಕ್ ಮಾಡ್ತೇನೆ. ಬೇಗನೆ ಕಮೆಂಟ್ ಆಗ್ಬೇಕು ನಿಮ್ಮ ಆನ್ಸರ್ಸ್. ಓಕೆ, ಕಮೆಂಟ್ ಮಾಡಿರಿ ಅಂತ ಅನ್ಕೋತೀನಿ. ಬಹಳಷ್ಟು ಜನ ಕಮೆಂಟ್ ಮಾಡಂಗಿಲ್ಲ, ಬಟ್ ಕಮೆಂಟ್ ಮಾಡ್ಬೇಕು. ನೀವು ಕಮೆಂಟ್ ಮಾಡಿದ್ರನ ನಿಮ್ಗ ಏನು ಅಂತಂದ್ರೆ ಒಂದು ಫಿಕ್ಸ್ ಆಗ್ತೈತಿ ಮೈಂಡ್ ದಲ್ಲಿ. ಓಕೆ, ರೈಟ್. ಸೊ ಈಗ ಆಟೋನಾಮಿ ಅಂತ ಹೇಳಿ ಒಂದು ಶಬ್ದ ಇದೆ. ಮೊದಲು ಇವುಗಳ ಶಬ್ದಗಳ ಅರ್ಥ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ನೀವು ಏನು ಅಂತಂದ್ರೆ ಇವುಗಳ ಆನ್ಸರ್ ಇರ್ತಕ್ಕಂಥದ್ದು ನೀವು ಕಂಡು ಹಿಡಿತೀರಿ. ಅತ್ಯಂತ ದುಃಖದಲ್ಲಿರುವವನಿಗೆ ಏನಂತೇವಿ ಅಂತ ಹೇಳಿದ್ರ ಅರ್ಥ ಇದು. ಇದರಲ್ಲಿ ಆಟೋನಾಮಿ ಅಂತ ಹೇಳಿದೆ. ಆಟೋನಾಮಿ ಅಂತಂದ್ರೆ ಏನಾದ್ರ ಅರ್ಥ ಆಗ್ತೈತಿ ಅಂತಂದ್ರ ಸ್ವಾಯತ್ತತೆ, ಸ್ವಾಯತ್ತ ಅಥವಾ ಸ್ವಾತಂತ್ರ್ಯ, ಇಂಡಿಪೆಂಡೆಂಟ್ ಇರ್ತೈತಲ್ಲ, ಅದಕ್ಕೆ ನಾವು ಆಟೋನಮಿ ಅಂತ ಹೇಳಿ ಕರಿತೀವಿ. ಅಗೋನಿ ಅಂತಂದ್ರೆ ಏನು, ದುಃಖ. ನೋಡ್ರಿ, ದುಃಖ, ಸಂಕಟ ಅಗೋನಿ ಆಗತಿ. ಆಟೋಕ್ರಸಿ ಅಂತಂದ್ರೆ ಏನು, ಆಟೋಕ್ರಸಿ ಅಂತಂದ್ರೆ ದಬ್ಬಾಳಿಕೆಗೆ ನಾವು ಆಟೋಕ್ರಸಿ ಅಂತೇವಿ. ದಬ್ಬಾಳಿಕೆ ಮಾಡ್ತಾರಲ್ಲ, ದಬ್ಬಾಳಿಕೆ ಮಾಡೋದಕ್ಕೆ ಆಟೋಕ್ರಸಿ. ಎವಿಯರಿ ಅಂತಂದ್ರೆ ಏನು, ಇದು ಹಕ್ಕಿಗಳನ್ನ, ಪಕ್ಷಿಗಳನ್ನ ಇಡುವಂತಹ ಸ್ಥಳಕ್ಕೆ ನಾವು ಎವಿಯರಿ ಅಂತ ಹೇಳಿ ಕರಿತೀವಿ. ಪಕ್ಷಿ ಕಾಪು ಅಂತ ಹೇಳಿ ಕರಿತೀವಿ ನಾವು. ಪಕ್ಷಿ ಕಾಪು ಅಥವಾ ಹಕ್ಕಿ ಕಾಪು ಅಂತ ಹೇಳಿ ಕರಿತಾ ಇದೀವಿ. ಅಂದ್ರೆ ಏವಿಯರಿ ಅಂತಂದ್ರೆ ಏನು, ಏವಿಯರಿ ಅಂತಂದ್ರೆ ಪಕ್ಷಿಗಳನ್ನ ಇಡುವಂತ ಸ್ಥಳಕ್ಕೆ ನಾವು ಏವಿಯರಿ ಅಂತ ಕರಿತೀವಿ. ಈಗ ಇಲ್ಲಿ ನೋಡ್ರಿ, ಇದಕ್ಕೆ ಆನ್ಸರ್ ಏನಾಗ್ಬಹುದು, ಇದಕ್ಕೆ ಆನ್ಸರ್, ಇದರ ಒಂದು ಆನ್ಸರ್ ಏನಾಗಬಹುದು, ಅತ್ಯಂತ ಏನಾಗಿರ್ಬೇಕು, ಇಲ್ಲಿ ದುಃಖದಲ್ಲಿರುವಂತವನಿಗೆ ಏನಂತೇವಿ ನಾವು, ದುಃಖ, ಸಂಕಷ್ಟ, ಅಗೋನಿ ಅಂತ ಕರಿತೀವಿ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಬಿ ಸರಿ ಆನ್ಸರ್. ಈ ಎಲ್ಲ ಶಬ್ದಗಳ ಅರ್ಥ ಗೊತ್ತಿರ್ಬೇಕು. ನೋಡ್ರಿ, ನೀವು ಈ ಎಲ್ಲ ಶಬ್ದಗಳ ಅರ್ಥ ಏನ ನೀವು ರೆಡಿ ಮಾಡ್ಕೊಂತ ಹೋಗಾಕತ್ತೀರಿ, ನೋಟ್ಸ್ ಮಾಡ್ತಾ ಹೋಗಾಕತ್ತೀರಿ. ಇವುಗಳ ಒಂದು ಪ್ರಾಪರ್ ಆಗಿರುವಂತ ಒಂದು ನೋಟ್ಸ್ ಮಾಡ್ಕೊಂಡು ನೀವು ಅವುಗಳನ್ನ ಡೈಲಿ ರಿವೈಸ್ ಮಾಡ್ತಾ ಇರ್ಬೇಕು. ಒಂದ್ಸಲಿ ಇವತ್ ನಾವು ಓದಿನಿ ಅಂತಂದ್ರ ಅವು ಅಷ್ಟಕ್ಕೆ ಸೀಮಿತವಾಗಿ ಇರಂಗಿಲ್ಲ. ಅವುಗಳನ್ನ ಡೈಲಿ ಓದ್ತಾ ಹೋಗ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎರಡನೇದ್ ಏನಿದೆ, ಸಿನಾನಿಮ್ ಅನ್ನ ಹೇಳ್ಬೇಕು. ಸಮಾನಾರ್ಥಕ ಪದ ಇದೆ, ಸ್ಪೈಕ್ಸ್ ಅಂತ ಹೇಳಿದೆ. ಸ್ಪೈಕ್ಸ್ ಗೆ ಬಹಳಷ್ಟು ಅರ್ಥಗಳು ಇಲ್ಲಿ ಬರ್ತಾ ಇದಾವೆ. ಸಿನಾನಿಮ್ ಸಮಾನಾರ್ಥಕ ಪದ ಹೇಳ್ಬೇಕು. ಸ್ಪೈಕ್ ಅಂತಂದ್ರೆ ಏನ್ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಚುಚ್ಚು ಅಂತ ಹೇಳಿ ಕೂಡ ಅರ್ಥ ಆಗುತ್ತೆ, ಚುಚ್ಚು ಅರ್ಥ ಆಗುತ್ತೆ. ಆಮೇಲೆ ಹೆಚ್ಚು ಅಂತ ಹೇಳಿ ಕೂಡ ಆಗ್ತೈತಿ, ಹೆಚ್ಚು ಅಥವಾ ಹೆಚ್ಚಾಗು, ಸ್ಪೈಕ್. ಓಕೆ, ಇದು ಸೆಂಟೆನ್ಸ್ ದಲ್ಲಿ ಹೆಂಗ್ ನಾವು ಯೂಸ್ ಮಾಡ್ತೇವಿ ಆ ರೀತಿ ಇರುವಂತದ್ದು ಅದರ ಅರ್ಥ ಕೊಡ್ತೈತಿ ಸ್ಪೈಕ್ಸ್ ಅನ್ನುವಂಥದ್ದು. ಅದರ ಸಮಾನಾರ್ಥಕ ಪದ ನಾವು ಇಲ್ಲಿಗ ಹೇಳ್ಬೇಕಾಗೈತಿ. ಸೊ ಒಂದನೇ ಆಪ್ಷನ್ ಏನಿದೆ ಇಲ್ಲಿ, ಡಿಗ್ಸ್ ಇದೆ, ಆಮೇಲೆ ಇನ್ಕ್ರೀಸ್ ಇದೆ, ಲಾಸಸ್ ಇದೆ, ಫಾಲ್ಸ್ ಇದೆ.
ಇದಕ್ಕೆ ಆನ್ಸರ್ ಯಾವ್ದು ಆಗ್ಬೇಕು ಅನ್ನೋದನ್ನ ಇಲ್ಲಿ ನೀವು ಹೇಳ್ಬೇಕು. ಇದ್ರದ ಅರ್ಥ ಅಂತೂ ಹೇಳೀನಿ, ಇದ್ರೊಳಗನೆ ಅರ್ಥ ಐತಿ, ಬೇಗನೆ ಕಮೆಂಟ್ ಮಾಡ್ರಿ. ಬೇಗನೆ ಕಮೆಂಟ್ ಮಾಡ್ರಿ. ಸೊ ಸಿನಾನಿಮ್ಸ್ ಬಂದಿದೆ ಅಂತಂದ್ಮೇಲೆ ಇದಕ್ಕೊಂದು ಟ್ರಿಕ್ಸ್ ಕೂಡ ನಾನ್ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಎಲ್ಲೆಲ್ಲಿ ಸಿನಾನಿಮ್ಸ್ ಗಳು ಬರ್ತಾ ಇದಾವೆ, ಇದಕ್ಕೆ ಸಂಬಂಧ ಇರುವಂತಹ ಬಹಳಷ್ಟು ಅರ್ಥಗಳ ಒಳಗೊಂಡಿರುವಂತಹ ಒಂದು ವಾಕ್ಯ ಬರ್ತಾ ಇದೆ, ಅದನ್ನು ನೋಡ್ರಿ. ಇಲ್ಲಿ ಸ್ಪೈಕ್ಸ್ ಗೆ ಏನು ಅಂತಂದ್ರೆ ಅದರಲ್ಲಿ ಚುಚ್ಚು, ಹೆಚ್ಚು ಅಥವಾ ಹೆಚ್ಚಾಗು ಅಂತ ಹೇಳಿ ಆನ್ಸರ್ ಬರ್ತಾ ಇದೆ, ಅದರ ಅರ್ಥ ಬರ್ತಾ ಇದೆ. ಇಲ್ಲಿ ಏನ್ ಬರ್ತೈತಿ ಅಂತಂದ್ರೆ ಇನ್ಕ್ರೀಸ್ ಸ್ಪೈಕ್ ಶೂಸ್ ಹಾಕಿಕೊಂಡು, ಇನ್ಕ್ರೀಸ್ ಇರುವ ಸ್ಪೈಕ್ ಶೂಸ್, ಸ್ಪೈಕ್ ಅಂತ ನೋಡಿ ಸ್ಪಾರ್ಕ್ಸ್ ಶೂಸ್ ಚಪ್ಪಲಿ ನೀವು ಕೇಳಬಹುದು. ಇನ್ಕ್ರೀಸ್ ಸ್ಪೈಕ್ ಶೂಸ್ ಹಾಕಿಕೊಂಡು ಕಲೆಕ್ಷನ್ ಮಾಡಿರುವ ಅಕ್ಕಿ ತರಲು ಹೋದನು. ಇದೊಂದು ವಾಕ್ಯ ಇದೆ, ಇದ್ರೊಳಗೆ ಬಹಳಷ್ಟು ವರ್ಡ್ಸ್ ಗಳು ನಿಮ್ಗೆ ಸಿಗ್ತವೆ. ಇನ್ಕ್ರೀಸ್ ಸ್ಪೈಕ್ ಶೂಸ್ ಹಾಕಿಕೊಂಡು ಕಲೆಕ್ಷನ್ ಮಾಡಿರುವ ಅಕ್ಕಿ ಅಂತ ಇದೆ. ಇಲ್ಲಿ ಅಕ್ಕಿದಿಂದ ಒಂದು ವರ್ಡ್ ಬರ್ತಾ ಇದೆ, ಏನು ಅಂತಂದ್ರ ಅಕ್ಯುಮ್ಯುಲೇಷನ್ ಅಂತ ಹೇಳಿ. ಏನ್ ಬರ್ತಾ ಇದೆ ಹೇಳ್ರಿ? ಅಕ್ಯುಮುಲೇಷನ್ ಅಂತ. ಅಕ್ಕಿದಿಂದ ಏನ್ ಮಾಡ್ಬೇಕು, ಇಲ್ಲಿ ಅಕ್ಯುಮುಲೇಷನ್ ಅನ್ನುವಂಥದ್ದು ಒಂದು ವರ್ಡ್ ಬರ್ತೈತಿ, ಅದನ್ನು ಕೂಡ ನೆನಪಿಟ್ಕೋಬೇಕು. ಸೊ ಇದರಲ್ಲಿ ಎಲ್ಲಾ ಸಿನಾನಿಮ್ಸ್ ಗಳದಾವ ನೋಡ್ರಿ. ಇನ್ಕ್ರೀಸ್ ಇದೆ, ಇನ್ಕ್ರೀಸ್ ಅಂತಂದ್ರೆ ಹೆಚ್ಚಾಗು, ಸ್ಪೈಕ್ ಅಂದ್ರೆ ಹೆಚ್ಚಾಗು ಇದೆ. ಇನ್ಕ್ರೀಸ್ ಅಂದ್ರೆ ಹೆಚ್ಚಾಗು, ಸ್ಪೈಕ್ ಅಂದ್ರೂ ಕೂಡ ಹೆಚ್ಚಾಗೋದು. ಆಮೇಲೆ ಶೂಸ್ ತೆಗೆದ್ ಬಿಡ್ರಿ. ನೆಕ್ಸ್ಟ್ ಬರುವಂತದ್ದು ಯಾವ್ದಿದೆ ಇಲ್ಲಿ? ಕಲೆಕ್ಷನ್ ಅಂತಂದ್ರೆ ಏನು? ಒಟ್ಟಿಗೆ ಗೂಡಿಸುವುದು, ಸಂಗ್ರಹಿಸುವುದು ಅಂತ ಅರ್ಥ ಆಗ್ತೈತಿ. ಇಲ್ಲಿ ಸಂಗ್ರಹಿಸು, ಇದು ಕೂಡ ಅದರ ಸಿನಾನಿಮ್ನ ಆಗ್ತೈತಿ. ಅದರದ್ದು ಸ್ಪೈಕ್ಸ್ ಆಗ್ತೈತಿ. ಆಮೇಲೆ ಅಕ್ಯುಮುಲೇಷನ್ ಕೂಡ ಅದರ ಒಂದು ಸಿನಾನಿಮ್. ಅಕ್ಯುಮುಲೇಷನ್ ಅಂತಂದ್ರ ಯಥೇಚ್ಛವಾಗುವುದು, ಅತಿ ಹೆಚ್ಚಾಗುವುದು ಅಂತ ಹೇಳಿ ಅರ್ಥ ಆಗ್ತೈತಿ. 4 ವರ್ಡ್ಸ್ ಗಳಿದಾವೆ ಇಲ್ಲಿ. ಒಂದೇದ್ದು ಇನ್ಕ್ರೀಸ್ ಇದೆ, ಸ್ಪೈಕ್ ಇದೆ, ಆಮೇಲೆ ಕಲೆಕ್ಷನ್ ಇದೆ, ಇನ್ನೊಂದು ಅಕ್ಯುಮುಲೇಷನ್ ಇದೆ. ಇವು ಎಲ್ಲವುಗಳು ಕೂಡ ಸಿನಾನಿಮ್ಸ್ ಗಳು. ಈಗ ಇಲ್ಲಿ ಸ್ಪೈಕ್ಸ್ ಒಂದು ಸಿನಾನಿಮ್ ಯಾವ್ದಾಗ್ತೈತಿ? ಇನ್ಕ್ರೀಸ್. ಇದರ ಸರಿ ಆನ್ಸರ್ ಆಗ್ತೈತಿ. ಈಗ ಇಲ್ಲಿ ಇವುಗಳ ಅರ್ಥಗಳನ್ನ ನೋಡೋಣ ಒಂದೊಂದಾಗಿ. ಡಿಗ್ ಅಂತಂದ್ರೆ ಏನು? ಡಿಗ್ಗಿಂಗ್ ಮಾಡ್ತಾರಲ್ಲ, ಡಿಗ್ ಅಂತಂದ್ರೆ ಏನು? ತೆಗ್ಗ ತೆಗೆಯೋದು, ಹಡ್ಡುವುದು, ತೆಗ್ಗ ತೋಡ್ತಾರಲ್ಲ, ಅದಕ್ಕೆ ಡಿಗ್ಗಿಂಗ್ ಅಂತ ಹೇಳಿ ಕರಿತೀವಿ ನಾವು. ಗಿಡಗಳನ್ನ ಸಸಿಗಳನ್ನ ಹಚ್ಬೇಕಾದ್ರೆ ಡಿಗ್ಗಿಂಗ್ ಮಾಡ್ತೇವೆ, ತೆಗ್ಗವನ್ನ ತೆಗಿತೇವಲ್ಲ ಅದು. ನೆಕ್ಸ್ಟ್ ಇನ್ಕ್ರೀಸ್ ಅಂತಂದ್ರೆ ಹೆಚ್ಚಾಗುವುದು. ಲಾಸಸ್ ಅಂತಂದ್ರೆ ಏನು? ಕಳೆದುಕೊಳ್ಳೋದು. ಲಾಸಸ್ ಕಳೆದುಕೊಳ್ಳುವುದು, ನಷ್ಟವಾಗುವುದು, ಕಡಿಮೆಯಾಗುವುದು ಲಾಸಸ್ ಆಗ್ತದೆ. ಓಕೆ, ಕಡಿಮೆ ಆಗುವುದು. ಈಗ ಸ್ಪೈಕ್ಸ್ ದ ಅಪೋಸಿಟ್ ವರ್ಡ್ ಕೂಡ ಇದು ಆಗುತ್ತೆ. ಇದು ಸ್ಪೈಕ್ ದ ಅಪೋಸಿಟ್ ವರ್ಡ್ ಯಾವ್ದಾಗ್ತೈತಿ? ಲಾಸಸ್ ಆಗ್ತೈತಿ. ನೋಡ್ರಿ, ಕಳೆದುಕೊಳ್ಳು, ಕಡಿಮೆ ಆಗು. ನಾವ್ ಒಂದ್ ಸ್ವಲ್ಪ ಅಂದಾಜು ಹಚ್ಬೇಕಿದ್ರೊಳಗ. ಅಲ್ಲಿ ಹೆಚ್ಚಾಗುವುದೇ. ಲಾಸ್ ಅಂದ್ರೆ ಏನು? ಕಳೆದುಕೊಳ್ಳೋದು, ನಮ್ಮಿಂದ ದೂರ ಆಗುವುದು, ಕಡಿಮೆ ಆಗುವುದು. ಕಳೆದುಕೊಂಡ್ವಿ ಅಂತಂದ್ರೆ ಒಂದು ವಸ್ತು, ಇದು ಒಂದು ಪೆನ್ ಐತಿ, ಇದನ್ನ ಕಳೆದುಕೊಂಡೆ ಅಂತಂದ್ರೆ ನನ್ನಿಂದ ಇದು ಕಡಿಮೆ ಆಗ್ತೈತಿ ಒಂದು. ಸೊ ಕಡಿಮೆ ಆಗುನು ಕೂಡ ಆಗ್ತೈತಿ. ಹಾಗಾದ್ರೆ ಇಲ್ಲಿ ಹೆಚ್ಚಾಗುವುದೇ, ಇಲ್ಲಿ ಕಡಿಮೆ ಆಗುವುದೇ. ಸ್ಪೈಕ್ಸ್ ದ ಅಪೋಸಿಟ್ ವರ್ಡ್ ಲಾಸಸ್ ಕೂಡ ಇಲ್ಲಿ ಆಗುತ್ತೆ. ಫಾಲ್ಸ್ ಅಂತಂದ್ರೆ ಏನು? ಬೀಳೋದು. ಫಾಲಿಂಗ್ ಅಂತಂದ್ರೆ ಬೀಳೋದು. ಐ ಫಾಲ್ ಇನ್ ಅಂತ ಏನೇನು ಹೇಳ್ತಾರಲ್ಲ, ಅದು ಐ ಫಾಲ್. ಓಕೆ, ಫಾಲ್. ಓಕೆ, ಸೊ ಇದು ಏನು ಅಂತಂದ್ರ ಎರಡನೆಯ ಒಂದು ಪ್ರಶ್ನೆ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ ನಿಮ್ಮ ಸ್ಕ್ರೀನ್ ಮೇಲೆ. ಅದರದ ಒಂದು ಆನ್ಸರ್ ನನಗೆ ನೀವು ಹೇಳಬೇಕು. ನೋಡ್ರಿ, ಸ್ಕ್ರೀನ್ ಮೇಲೆ ನಿಮ್ಗೆ ಪ್ರಶ್ನೆ ಇದೆ, 3ನೇದು. ಆ 3ನೇ ಪ್ರಶ್ನೆಗೆ ಆನ್ಸರ್ ಏನಿದೆ ಅನ್ನೋದನ್ನ ಹೇಳ್ರಿ. ಇಡಿಯಂ ಇದೆ. ಸೊ ನೋಡ್ರಿ, ಏನಿದೆ ಅದು ಇಡಿಯಂ? ಇಡಿಯಂ ಏನಿದೆ ನೋಡ್ರಿ. ಇಡಿಯಂ ಎ ಬ್ಲಾಸ್ಟ್ ಫ್ರಮ್ ದ ಪಾಸ್ಟ್ ಅಂತ ಇದೆ. ಬ್ಲಾಸ್ಟ್ ಅಂತಂದ್ರೆ ಏನು? ಬ್ಲಾಸ್ಟ್ ಅಂತಂದ್ರೆ ಸ್ಫೋಟವಾಗುವುದು.
ಪಾಸ್ಟ್ ಅಂತಂದ್ರೆ ಭೂತಕಾಲ, ಹಿಂದೆ. ಓಕೆ, ನೋಡಿ ಇಡಿಯಮ್ಸ್ ಗಳು ಏನಿರ್ತಾವಲ್ಲ, ಇಡಿಯಂ ಫ್ರೇಸಸ್, ಅವುಗಳ ಅರ್ಥಕ್ಕ ಶಬ್ದದಿಂದ ಶಬ್ದಗಳಿಗೆ ಅರ್ಥ ಮಾಡ್ಕೊಂಡ್ರೆ ಅವು ಸರಿಯಾಗಿ ಅರ್ಥ ಕೊಡಂಗಿಲ್ಲ. ಬಟ್ ನಾವು ಸರಿಯಾಗಿ ಇಲ್ಲಿ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರೆ ಅವುಗಳನ್ನ ನೋಡ್ಕೋಬೇಕು. 1 ಸೆಕೆಂಡ್. ರೈಟ್. ಪಾಸ್ಟ್ ಅಂತಂದ್ರೆ ಹಿಂದೆ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಇದಕ್ಕೆ ಆಪ್ಷನ್ಸ್ ನೋಡ್ರಿ. ಎ ಬ್ಲಾಸ್ಟ್ ಫ್ರಮ್ ದ ಪಾಸ್ಟ್ ಅಂತಂದ್ರೆ ಏನು ಅಂತಂದ್ರೆ ಏನೋ ಒಂದು ಅತಿ ಬ್ಲಾಸ್ಟ್ ಫ್ರಮ್ ದ ಪಾಸ್ಟ್ ಅಂತಂದ್ರೆ ಹಿಂದೆ ಏನೋ ಒಂದು ಏನು ಅಂತಂದ್ರೆ ಒಂದು ಘಟನೆ ಆಗಿರ್ಬೇಕು. ಅದು ಏನು ಅಂತಂದ್ರೆ ಸ್ಫೋಟ ಆಗ್ಬೇಕು. ಹಿಂದೆ ಆಗಿದ್ದು ಈಗ ಸ್ಫೋಟ ಆಗ್ಬೇಕು, ಆ ರೀತಿ ಅರ್ಥ ಆಗುತ್ತೆ ಇಲ್ಲಿ. ಇಲ್ಲಿ ಇವುಗಳ ಅರ್ಥಗಳನ್ನ ನೋಡ್ಕೊತ ಹೋಗೋಣ, ಏನೇನ್ ಬರ್ತಾ ಇದೆ ನೋಡೋಣ. ಇಲ್ಲಿ ಇವುಗಳ ಅರ್ಥಗಳನ್ನ ನೋಡ್ತಾ ಹೋಗೋಣ. ಓಕೆ, ಒಂದೇದ್ ನೋಡ್ರಿ, ಏನಿದೆ ಆಪ್ಷನ್ಸ್ ಗಳಲ್ಲಿ ಅನ್ರಿಸಾಲ್ವ್ಡ್ ಅಂತ ಹೇಳಿದೆ. ಅಂಡ್ ಅನ್ರಿಸಾಲ್ವ್ಡ್ ಆರ್ಗ್ಯುಮೆಂಟ್ ಇದೆ. ಅನ್ರಿಸಾಲ್ವ್ಡ್ ಅಂತಂದ್ರೆ ಬಗೆಹರಿಯದ ಅಂತಂದ್ರೆ ಯಾವಾಗ್ಲೂ ಕೂಡ ಅದು ಬಗೆಹರಿಯದ. ಆರ್ಗ್ಯುಮೆಂಟ್ ಅಂತಂದ್ರೆ ಏನು? ಚರ್ಚೆ. ಯಾವಾಗ್ಲೂ ಕೂಡ ಬಗೆಹರಿಯದೇ ಇರುವಂತಹ, ಯಾವಾಗ್ಲೂ ಆ ಸಮಸ್ಯೆ ಮುಕ್ತಾಯ ಆಗದೇ ಇರುವಂತಹ ಒಂದು ಚರ್ಚೆ ಅಂಡ್ ಅನ್ರಿಸಾಲ್ವ್ಡ್ ಆರ್ಗ್ಯುಮೆಂಟ್ ಅಂತ ಹೇಳಿ ಬರ್ತಾ ಇದೆ. ನೆಕ್ಸ್ಟ್ ಸಮಥಿಂಗ್ ಪವರ್ಫುಲ್, ಏನೋ ಒಂದು, ಸಮಥಿಂಗ್ ಅಂತಂದ್ರೆ ಯಾವುದೋ ಒಂದು, ಪವರ್ಫುಲ್ಲಿ ಅಂತಂದ್ರೆ ಏನು? ಪ್ರಬಲ, ಬಲಿಷ್ಠ, ಪವರ್ಫುಲ್. ನೋಸ್ಟಾಲ್ಜಿಕ್ ಅಂತ ಹೇಳಿದೆ ಇಲ್ಲಿ. ನೋಸ್ಟಾಲ್ಜಿಕ್ ಅಂತಂದ್ರೆ ಭಾವುಕ ಆಗ್ತೇವಲ್ಲ, ಇಮೋಷನಲ್ ಅಂತ ಹೇಳ್ತೀವಿ ನಾವು. ಇಮೋಷನಲ್, ಭಾವುಕವಾಗುವುದು, ಅದು ನೋಸ್ಟಾಲ್ಜಿಕ್ ಅಂತ ಹೇಳಿ ಕರಿತೀವಿ. ಪ್ರಬಲವಾಗಿ ಏನೋ ಒಂದು ಭಾವುಕವಾಗುವುದು, ಅದೇ ಏನು ಅಂತಂದ್ರೆ ಇದಕ್ಕೆ ಅರ್ಥ ಕೊಡ್ತೈತಿ. ಎ ಬ್ಲಾಸ್ಟ್ ಫ್ರಮ್ ದ ಪಾಸ್ಟ್, ಏನೋ ಒಂದು ಪಾಸ್ಟ್ ದಲ್ಲಿ ಇರ್ತಕ್ಕಂತಹ ಏನೋ ಒಂದು ಘಟನೆ ಇದೆ, ಅದರಿಂದ ನಾವು ಬ್ಲಾಸ್ಟ್ ಆಗ್ಬಿಡ್ತೇವೆ. ಬ್ಲಾಸ್ಟ್ ಅಂತಂದ್ರೇನು? ನಮ್ಮ ಮನಸ್ಸಿನಲ್ಲಿರೋದನ್ನ ಹೊರಗೆ ತೆಗಿತೇವಲ್ಲ, ಒಮ್ಮಿಂದೊಮ್ಮೆಲೆ ಬರ್ತೈತಲ್ಲ, ಅದಕ್ಕೆ ನಾವ್ ಏನಂತ ಹೇಳ್ತಿರ್ತೀವಿ, ಅದು ಬ್ಲಾಸ್ಟ್ ಆಗೋದು. ಬ್ಲಾಸ್ಟ್ ಅಂದ್ರೆ ಇಲ್ಲಿ ಏನೋ ಒಂದು ಬಾಂಬ್ ಐತಿ, ಅದು ಸ್ಫೋಟ ಆಗೋದು ಅಂತಲ್ಲ. ಬ್ಲಾಸ್ಟ್ ಅಂದ್ರೆ ಹೊರ ಹಾಕುವುದು ಅಂತ ಅರ್ಥ ಆಗುತ್ತೆ ಇಲ್ಲಿ. ಸಮಥಿಂಗ್ ಪವರ್ಫುಲ್ಲಿ ನಾಸ್ಟಾಲ್ಜಿಕ್, ಭಾವುಕವಾಗೋದು, ಪ್ರಬಲವಾಗಿ ಭಾವುಕವಾಗೋದೇ ಇದರ ಅರ್ಥ ಆಗ್ತೈತಿ. ಪ್ರಬಲವಾಗಿ ಭಾವುಕವಾಗೋದಕ್ಕೆ ಏನಂತೇವೆ ನಾವು? ಇಡಿಯಂ ಯಾವ್ದು ಬಳಸ್ತೇವಿ? ಎ ಬ್ಲಾಸ್ಟ್ ಫ್ರಮ್ ದ ಪಾಸ್ಟ್ ಅಂತ ಹೇಳಿ ಬರ್ತೇವೆ. ಎ ಬ್ಲಾಸ್ಟ್ ಫ್ರಮ್ ದ ಪಾಸ್ಟ್ ಅಂತ ಹೇಳಿ ನಾವ್ ಇಲ್ಲಿ ಏನ್ ಮಾಡ್ತೇವಿ, ಇದ್ರೊಳಗ ಬಳಸ್ತೇವೆ. ನೆಕ್ಸ್ಟ್ ಮೂರನೇ ಆಪ್ಷನ್ಸ್ ನೋಡ್ರಿ, ಇಲ್ಲಿ ಏನಿದೆ, ಇಲ್ಲಿ ಪನಿಷ್ಮೆಂಟ್ ಅಂತಂದ್ರ ಗೊತ್ತೈತಿ ನಿಮ್ಗ. ಪನಿಷ್ಮೆಂಟ್ ಅಂದ್ರೆ ಶಿಕ್ಷೆ ಕೊಡೋದು. ಫಾರ್ ದ ಕ್ರೈಮ್ ಕಮಿಟೆಡ್ ಇನ್ ದ ಪಾಸ್ಟ್ ಅಂತಂದ್ರೆ ಹಿಂದೆ ಮಾಡಿರುವಂತಹ ಅಪರಾಧಕ್ಕೆ ಶಿಕ್ಷೆ. ಹಿಂದೆ ಮಾಡಿರುವ ಕ್ರೈಮ್ ಅಂತಂದ್ರೆ ಏನು? ಅಪರಾಧಕ್ಕೆ ಏನು ಅಂತಂದ್ರೆ ಶಿಕ್ಷೆ. ಪನಿಷ್ಮೆಂಟ್ ಅಂತಂದ್ರೆ ಶಿಕ್ಷೆ. ಓಕೆ, ಹಿಂದೆ ಮಾಡಿರುವಂತಹ ಅಪರಾಧಕ್ಕೆ ಶಿಕ್ಷೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಎ ಕಾಂಪಿಟೇಷನ್ ಇದೆ ಇಲ್ಲಿ, ಸ್ಪರ್ಧೆ. ವೇರ್ ದ ಔಟ್ಕಮ್ ಈಸ್ ಡಿಫಿಕಲ್ಟ್ ಟು ಜಡ್ಜ್ ಅಂತಂದ್ರೆ ನಿರ್ಣಯ ಮಾಡುವುದು, ನಿರ್ಣಯ ಮಾಡುವುದು. ಆರ್ ಪ್ರೆಡಿಕ್ಟ್ ಅಂತಂದ್ರೆ ಏನು? ಊಹೆ ಮಾಡುವುದು. ಏನು ಅಂತಂದ್ರೆ ಇದರ ಅರ್ಥ, ಎ ಕಾಂಪಿಟೇಷನ್ ವೇರ್ ದ ಔಟ್ಕಮ್ ಈಸ್ ಡಿಫಿಕಲ್ಟ್ ಟು ಜಡ್ಜ್ ಆರ್ ಪ್ರೆಡಿಕ್ಟ್. ಒಂದೇನೋ ಸ್ಪರ್ಧೆ ಇದೆ, ಆ ಸ್ಪರ್ಧೆಯ ಒಂದು ಏನು ರಿಸಲ್ಟ್ ಇದೆ, ಆ ರಿಸಲ್ಟ್ ಹೇಗಿದೆ ಅಂತಂದ್ರ ಅದನ್ನ ನಿರ್ಣಯ ಮತ್ತು ಊಹೆ ಮಾಡ್ಲಿಕ್ಕೆ ನಮಗೇನೈತಿ, ಡಿಫಿಕಲ್ಟ್ ಇದೆ. ಒಂದು ಸ್ಪರ್ಧೆ ಇದೆ, ಅದರ ಒಂದು ನಿರ್ಣಯ ಮಾಡಾಕ, ಅದರ ಒಂದು ರಿಸಲ್ಟ್ ಮಾಡಾಕ ಹೆಂಗೈತಿ ಅಂತಂದ್ರ ಅದು ಆ ಸ್ಪರ್ಧೆ ಅದು ಊಹೆ ಮತ್ತು ನಿರ್ಣಯ ಮಾಡಕ್ ಆಗದೆ ಇರುವಂತಹ ಅಷ್ಟು ಡಿಫಿಕಲ್ಟ್ ಆಗಿರುವಂತಹ ಒಂದು ಕಾಂಪಿಟೇಷನ್ ಇದೆ ಅಂತ ಹೇಳಿ ಇಲ್ಲಿ ಅರ್ಥ ಆಗುತ್ತೆ. ಆಪ್ಷನ್ ನಂಬರ್ ಡಿದ್ದು. ಓಕೆ, ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಬಿ ಆಗುತ್ತೆ. ಆಪ್ಷನ್ ಏನಿದು? ಸಮಥಿಂಗ್ ಪವರ್ಫುಲ್ಲಿ ನಾಸ್ಟಾಲ್ಜಿಕ್ ಅಂತಂದ್ರೆ ಪ್ರಬಲವಾಗಿ, ಅತಿ ಹೆಚ್ಚಾಗಿ ಭಾವುಕವಾಗುವುದಕ್ಕೆ ನಾವೇನಂತೇವಿ, ಈ ಬ್ಲಾಸ್ಟ್ ಫ್ರಮ್ ದ ಪಾಸ್ಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಆಂಟೋನಿಮ್ ಇದೆ, ವಿರುದ್ಧಾರ್ಥಕ ಪದ ಅಬಾಲಿಷ್ ಅಂತ ಇದೆ. ಅಬಾಲಿಷ್ ಅಂತಂದ್ರೆ ಏನ್ ಹೇಳ್ರಿ? ಅಬಾಲಿಷ್ ಅಂತಂದ್ರೆ ವರೆಸುವುದು ಅಥವಾ ಅಳಿಸುವುದು ಅಥವಾ ನಾಶ ಮಾಡುವುದು. ಅಬಾಲಿಷ್ ಮಾಡುವುದು.
ಅಬಾಲಿಶ್ ದಿಂದನ ಒಂದು ಶಬ್ದ ಬರ್ತೈತಿ, ಅಬಾರ್ಷನ್ ಅಂತ ಹೇಳಿ ಬರ್ತಾ ಇದೆ. ಅಬಾರ್ಷನ್ ಮಾಡಿಸ್ತಾರೆ ಹೆಣ್ಮಕ್ಳಿಗೆ, ಸೊ ಅದು ಅಬಾರ್ಷನ್. ನೆಕ್ಸ್ಟ್ ಇದರ ವಿರುದ್ಧಾರ್ಥಕ ಪದ ಬರಿಬೇಕು ನಾವು. ವರೆಸು, ಅಳಿಸು ಮತ್ತು ನಾಶ. ಇದಕ್ಕೆ ಆಪ್ಷನ್ಸ್ ಗಳಲ್ಲಿ ಇಫೆಸ್ ಅಂತ ಹೇಳಿದೆ, ಡಿಫೆಸ್, ಫಾರ್ಮಲೈಸ್ ಇದೆ, ಜೆಟ್ಟಿಸನ್ ಅಂತ ಹೇಳಿದೆ, ಜೆಟ್ಟಿಸನ್. ಆಪ್ಷನ್ಸ್ 4 ಅದಾವು. ಯಾವ ಆನ್ಸರ್ ಅನ್ನೋದನ್ನ ಬೇಗನೆ ಕಮೆಂಟ್ ಮಾಡ್ಬೇಕು, ಬೇಗನೆ ಕಮೆಂಟ್ ಮಾಡ್ರಿ. ಕಮೆಂಟ್ ಮಾಡಿದ್ರನ ಗೊತ್ತಾಗೋದು ನೀವು ಎಷ್ಟು ಓದ್ತಾ ಇದೀರಿ, ಎಷ್ಟು ಶಬ್ದಗಳ ಭಂಡಾರ ನಿಮ್ಮೊಳಗ ಐತಿ ಅಂತೇಳಿ. ಓಕೆ, ಸೊ ಇವುಗಳ ಅರ್ಥ ನೋಡ್ಕೊಳ್ಳೋಣ ಏನೇನಿದೆ ಅಂತೇಳಿ. ನೋಡ್ರಿ, ಎಫ್ ಎಸ್, ಆಮೇಲೆ ಡಿಫೆಸ್. ಎಫ್ ಎಸ್ ಮತ್ತು ಡಿಫೆಸ್ ಇವು ಎರಡುಗಳ ಅರ್ಥ ಒಂದೇ ಬರ್ತೈತಿ. ಏನು ಅಂತಂದ್ರೆ ಒರೆಸುವುದು, ಅಳಿಸುವುದು ಅಥವಾ ಕೆಡಿಸು, ಹಾಳು ಮಾಡು, ಈ ರೀತಿ ಇರುವಂತದ್ದು ಬರ್ತದೆ. ಅಂದ್ರೆ ಇವು ಎಲ್ಲ ಸಿನಾನಿಮ್ಸ್, ಅಬಾಲಿಶ್ ದ ಸಿನಾನಿಮ್ಸ್ ಗಳಾಗ್ತಾವ. ಫಾರ್ಮಲೈಸ್ ಅಂತಂದ್ರೆ ಏನು? ರಚನೆ ಮಾಡುವುದು ಅಥವಾ ರೂಪಿಸುವುದು. ರಚನೆ ಮಾಡುವುದು ಅಥವಾ ರೂಪಿಸುವುದೇ ಇದಕ್ಕೆ ಆನ್ಸರ್ ಆಗ್ತೈತಿ. ಅದ ಅಳಿಸಿ ಹಾಕುವುದು, ಅದನ್ನ ನಾಶ ಮಾಡುವುದು, ಇದನ್ನ ರಚನೆ ಮಾಡುವುದು ಫಾರ್ಮಲೈಸ್ ಆಗ್ತೈತಿ. ಈಗ ಜಟ್ಟಿಸನ್ ಅಂತಂದ್ರೆ ಏನು? ಜಟ್ಟಿಸನ್ ಅಂತಂದ್ರೆ ಪರಿತ್ಯಾಗ ಮಾಡುವುದು, ಅಥವಾ ಬಿಟ್ಟು ಬಿಡು. ಬಹಳಷ್ಟು ಅರ್ಥಗಳಾಗ್ತಾವೆ, ಒಂದ್ ಅರ್ಥ ನೀವು ನೆನಪಿನಾಗ ಇಟ್ಕೊಂಡ್ರೆ ಸಾಕು. ಬಟ್ ಗೊತ್ತಿರ್ಬೇಕು, ಜೆಟಿಸನ್ ಅಂತಂದ್ರೆ ಏನು? ಪರಿತ್ಯಾಗ, ಬಿಡುವುದು, ಹೋಗುವುದು, ನಮ್ಮಿಂದ ದೂರ ಆಗುವುದು, ಅದನ್ನ ನಮ್ಮಿಂದ ದೂರ ಕಳಿಸೋದು, ಜೆಟಿಸನ್. ಓಕೆ, ಈ ರೀತಿ ಅರ್ಥಗಳನ್ನ ನೀವು ಸೃಷ್ಟಿ ಮಾಡ್ಕೊತಾ ಹೋಗ್ಬೇಕು, ಅಂದಾಗ್ಲೇ ನಿಮ್ಗೆ ಗೊತ್ತಾಗ್ತೈತಿ ಇವುಗಳ ಅರ್ಥ ಯಾವ್ದು ನಿಯರೆಸ್ಟ್ ಆಗ್ತಾವು ಅಂತೇಳಿ. ನೀವು ಬರೇ ಡಿಕ್ಷನರಿ ತೆಗೆದು ಜೆಟ್ಟಿಸನ್ ಅನ್ನ ನೋಡಿದ್ರಂತಂದ್ರೆ ಅಲ್ಲಿ ಒಂದು ಶಬ್ದವನ್ನ ಬಹೆಟ್ ಮಾಡೋದಂತಲ್ಲ, ಇವು ಬಹೆಟ್ ಮಾಡಿದ್ರೆ ಬರಂಗಿಲ್ಲ ಇವು. ಇವುಗಳನ್ನ ಈ ರೀತಿ ನೀವು ಮಾಡ್ತಾ ಹೋಗ್ಬೇಕು. ಈ ರೀತಿ ಯಾವ ರೀತಿ ನಾ ಹೇಳ್ತೇನಲ್ಲ ಆ ರೀತಿ ಮಾಡ್ತಾ ಹೋದ್ರೆ ಮಾತ್ರ ಇಂಗ್ಲಿಷ್ ನೀವು ಪರ್ಫೆಕ್ಟ್ ಆಗಿ ಮಾಡ್ಬೋದು. ಆಮೇಲೆ ಇದು ಏನು ವೊಕ್ಯಾಬುಲರಿ ಇದೆ, ವೊಕ್ಯಾಬುಲರಿದಲ್ಲಿ ಪ್ರತಿಯೊಂದು SSC ಎಕ್ಸಾಮ್ಸ್ ದಲ್ಲಿ 8 ರಿಂದ 9 ಕ್ವಶನ್ಸ್ ಗಳು ಫಿಕ್ಸ್ ಇರ್ತಾವು. ಇವುಗಳನ್ನ ಮಾಡ್ಕೊಂಡ್ರಂತಂದ್ರ ನಿಮ್ಮ ಲೈಫ್ ಸುಧಾರಣೆ ಆಗತ್ತೆ. ನೆಕ್ಸ್ಟ್ ಪ್ರಶ್ನೆ ಇಡಿಯಂ ಇದೆ, ಅಗೇನ್ಸ್ಟ್ ದ ಕ್ಲಾಕ್ ಅಂತ ಹೇಳಿದೆ. ಅಗೇನ್ಸ್ಟ್ ದ ಕ್ಲಾಕ್, ಈಗ ನೋಡ್ರಿ, ಅಗೇನ್ಸ್ಟ್ ದ ಕ್ಲಾಕ್ ಇದನ್ನ ನಾವು ಶಬ್ದಶಃ ನೋಡ್ಕೊಂತ ಹೋದ್ವಿ ಅಂತಂದ್ರ ಗಡಿಯಾರದ ವಿರುದ್ಧ ಅಂತ ಹೇಳಿ ಅರ್ಥ ಆಗ್ತೈತಿ. ಗಡಿಯಾರದ ವಿರುದ್ಧ ಅಂತ ಅರ್ಥ ಆಗ್ತೈತಿ, ಬಟ್ ಅದ್ರ ಅರ್ಥ ಆ ರೀತಿ ಇರೋದಿಲ್ಲ. ಆಪ್ಷನ್ಸ್ ಗಳು ಏನೈತಿ? ಆನ್ ದ ಪಾಯಿಂಟ್ ಆಫ್ ಅಚೀವ್ಮೆಂಟ್ ಇದೆ. ಅಚೀವ್ಮೆಂಟ್ ಅಂತಂದ್ರೆ ಏನು? ಸಾಧನೆಯ ತುದಿಯಲ್ಲಿ ಅಂತ ಇದ್ರ ಅರ್ಥ. ಒಂದನೇ ಆಪ್ಷನ್ ಏನು? ಸಾಧನೆಯ ತುದಿಯಲ್ಲಿ. ಅಗೇನ್ಸ್ಟ್ ದ ಕ್ಲಾಕ್ ಅಂತಂದ್ರ ಸರಿಯಾದ ಸಮಯಕ್ಕೆ ಅಂತ ಹೇಳಿ ಅರ್ಥ ಆಗ್ತೈತಿ. ಸರಿಯಾದ ಸಮಯಕ್ಕೆ, ಕರೆಕ್ಟ್ ಟೈಮ್, ಅಕ್ಯುರೇಟ್ ಅಂತ ಹೇಳ್ತೇವಲ್ಲ ಅದು ಅಗೇನ್ಸ್ಟ್ ದ ಕ್ಲಾಕ್. ಈಗ ಇಲ್ಲಿ ಆನ್ ದ ಪಾಯಿಂಟ್ ಆಫ್ ಅಚೀವ್ಮೆಂಟ್ ಅಂತಂದ್ರೆ ಸಾಧನೆಯ ತುದಿಯಲ್ಲಿ ಅಂತ ಹೇಳಿ ಅರ್ಥ ಆಗ್ತೈತಿ, ಸಾಧನೆಯ ತುದಿಯಲ್ಲಿ. ನೆಕ್ಸ್ಟ್, ಟು ಅವಾಯ್ಡ್ ಟಾಕಿಂಗ್ ಅಂತಂದ್ರೆ ಏನು? ಮಾತನಾಡುವುದನ್ನ ನಿಲ್ಲಿಸುವುದು. ರಶ್ಡ್ ಅಂಡ್ ಶಾರ್ಟ್ ಆನ್ ಟೈಮ್ ಅಂತಂದ್ರೆ, ರಶ್ಡ್ ಅಂತಂದ್ರೆ ಏನು? ಧಾವಿಸುವುದು ಅಂತಂದ್ರೆ ಏನು? ಅಲ್ಲಿ ಹೋಗಿ ಮುಟ್ಟೋದು, ಅಲ್ಲಿ ಬಂದು ನಿಲ್ಲೋದು, ಅದಕ್ಕೆ ರಶ್ಡ್ ಅಂತೇವಿ. ಅಲ್ಲಿ ಹೋಗಿ ಅಲ್ಲಿ ಪಟ್ನ ಹೋಗಿ ನಿಲ್ಲೋದು, ರಶ್ಡ್. ಅಂಡ್ ಶಾರ್ಟ್ ಆನ್ ಟೈಮ್ ಅಂತಂದ್ರೆ ಕರೆಕ್ಟ್ ಟೈಮಿಗೆ ಹೋಗಿ ಧಾವಿಸುವುದು, ಅಲ್ಲಿ ಹೋಗಿ ಸೇರುವುದು. ಸೊ ಇದಕ್ಕೆ ಆನ್ಸರ್ ಆಗ್ತೈತಿ. ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್, ಟು ಟೇಕ್ ಆನ್ ಎ ಟಾಸ್ಕ್. ಟಾಸ್ಕ್ ಅಂತಂದ್ರೆ ಏನ್ ಹೇಳ್ರಿ? ಕಾರ್ಯ, ಕೆಲಸ. ದ್ಯಾಟ್ ಈಸ್ ಎ ವೇ ಟು ಬಿಗ್ ಅಂತಂದ್ರೆ ದೊಡ್ಡದಾಗಿರುವಂತಹ ಕೆಲಸ, ಕಾರ್ಯವನ್ನ ಕೈಗೊಳ್ಳುವುದು. ಅತಿ ದೊಡ್ಡದಾಗಿರುವಂತಹ ಕೆಲಸ, ಕಾರ್ಯವನ್ನ ಕೈಗೊಳ್ಳೋದಕ್ಕೆ ಏನಂತೇವೆ ನಾವು? ಇದು ಮೀನಿಂಗ್ ಕೊಡ್ತಾ ಇದೆ. ಟು ಟೇಕ್ ಆನ್ ಎ ಟಾಸ್ಕ್ ದಟ್ ಈಸ್ ಎ ವೇ ಟು ಬಿಗ್ ಅಂತ ಹೇಳಿ ಅರ್ಥ ಆಗುತ್ತೆ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಸಿ ಇದೆ. ನೆಕ್ಸ್ಟ್ ಪ್ರಶ್ನೆ ಸಿನಾನಿಮ್ ಇನ್ನೊಂದು ಬಂತ್ ನೋಡ್ರಿ, ಕನ್ಫರ್ಮ್ ಅಂತ ಹೇಳಿದೆ. ಕನ್ಫರ್ಮ್ ಅಂತಂದ್ರೆ ಏನು? ದೃಢೀಕರಿಸು, ಪುಷ್ಟೀಕರಿಸು, ಸರಿಯಾಗಿ ಕನ್ಫರ್ಮ್ ಮಾಡ್ಕೊಳ್ಳೋದು. ಕನ್ಫರ್ಮ್ ಮಾಡ್ಕೋತೇವಿಲ್ಲ, ಈಗ ಏನಾದ್ರು ಒಂದು ಪಾರ್ಸೆಲ್ ಕಳ್ಸಿರ್ತೀರಿ ನೀವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ದೊಳಗ, ಯಾರಿಗಾದ್ರೂ ಒಂದು ಗಿಫ್ಟ್ ಅನ್ನ ತರ್ಸಿರ್ತೇರಿ, ಹೌದಾ? ತರ್ಸಿರ್ತಾರಿಲ್ಲ,
ಸೊ ಆ ಗಿಫ್ಟ್ ಬಂದ ಮೇಲೆ ಮೊದಲು ಏನ್ ಮಾಡ್ತೀರಿ ಅಂತಂದ್ರೆ ನೀವು ಕನ್ಫರ್ಮ್ ಮಾಡ್ಕೋತೀರಿ. ನಾನು ಹಾಕಿರುವಂತಹ ಅಮೆಜಾನ್ ಆರ್ಡರ್‌ದಲ್ಲಿ ಅದ ಐತೋ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೋತಿರಲ್ಲ ಅದು ದೃಢೀಕರಿಸೋದು ಅದನ್ನ. ಐತಿಪ್ಪ ನೆಮ್ಮದಿ ಮಾಡ್ಕೊಳ್ಳೋದು. ಇದಕ್ಕೆ ಆಪ್ಷನ್ಸ್‌ಗೊಳಗ ಏನೇನಿದಾವು ಕೊಲ್ಯಾಬೊರೇಟ್ ಐತಿ, ಕೊರೋಜನ್ ಐತಿ, ಕೊಲಿಷನ್ ಇದೆ, ಕೊರೊಬೊರೇಟ್ ಇದೆ. ಕೊರೊಬೊರೇಟ್ ಸಿನಾನಿಮ್ ಇದೆ. ಇದಕ್ಕೆ ಏನ್ ಮಾಡ್ರಿ ಒಂದು ಆನ್ಸರ್ ಅನ್ನ ಹುಡುಕ್ರಿ ನೋಡೋಣ ಯಾವ್ದೈತಿ ಅನ್ನೋದನ್ನ. ಇದಕ್ಕೆ ಒಂದ್ ಸೆಂಟೆನ್ಸ್ ಅನ್ನ ನಿಮ್ಗ ಹೇಳ್ತೇನೆ. ಓಕೆ, ಇದಕ್ ನೋಡ್ರಿ ಏನಿದೆ ಅಂತಂದ್ರೆ ಸೆಂಟೆನ್ಸ್ ನೋಡ್ ಏನಿದೆ ಅಂತಂದ್ರೆ ಇದಕ್ಕೆ ಒಂದು ಸಿನಾನಿಮ್ಸ್ಗೆ ಆಥರ್, ಆಥರ್, ಕೋರ್ ಸಬ್ಜೆಕ್ಟ್, ಕೋರ್ ಸಬ್ಜೆಕ್ಟ್, ಕನ್ಫರ್ಮ್ ಮಾಡಲು. ಆಥರ್ ಅಂದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ, ಲೇಖಕ. ಆಥರ್ ಅಂತಂದ್ರೆ ಏನ್ ಹೇಳ್ರಿ, ಲೇಖಕ, ಲೇಖನ ಬರಿತಾರಲ್ಲ ಆಥರ್ಸ್, ಕೇಳಿರಲ್ಲ ನೀವು. ಆಥರ್. ಕೋರ್ ಅಂತಂದ್ರೆ ಏನ್ ಹೇಳ್ರಿ, ಒಂದು ಲ್ಯಾಂಗ್ವೇಜ್ ಬರ್ತಾವು, ಆಮೇಲಿಂದ ಕೋರ್ ಸಬ್ಜೆಕ್ಟ್ಸ್ ಗಳು ಬರ್ತಾವು. ಕೋರ್ ಸಬ್ಜೆಕ್ಟ್ ಅಂತಂದ್ರೆ ನಮ್ಮಲ್ಲಿ ಯಾವ್ಯಾವ್ದು ಓದ್ತೇವೆ ಹೇಳ್ರಿ ನಾವು, ವಿಜ್ಞಾನ, ಸಮಾಜ, ಗಣಿತ, ಇವು ಏನ್ ಬರ್ತಾವ ಕೋರ್ ಸಬ್ಜೆಕ್ಟ್ಗಳು. ಆಥರ್ ಇದ್ದಾವ ಏನ್ ಮಾಡಿದಾನ ಇಲ್ಲಿ, ಕೋರ್ ಸಬ್ಜೆಕ್ಟ್ ಗಳನ್ನ ಕನ್ಫರ್ಮ್ ಮಾಡಾಕ್, ಕೋರ್ ಸಬ್ಜೆಕ್ಟ್ ಗಳನ್ನ ಕನ್ಫರ್ಮ್ ಮಾಡಲು, ಕೋರ್ ಸಬ್ಜೆಕ್ಟ್ ಗಳನ್ನ ಕನ್ಫರ್ಮ್ ಮಾಡಲು ಕೋರ್ ಸಬ್ಜೆಕ್ಟ್ ಗಳನ್ನ ಕನ್ಫರ್ಮ್ ಮಾಡಲು ವ್ಯಾಲಿಡಿಟಿ, ವ್ಯಾಲಿಡಿಟಿ ವೆರಿಫೈ, ವ್ಯಾಲಿಡಿಟಿ ವೆರಿಫೈ ಮಾಡಿದನು, ವ್ಯಾಲಿಡಿಟಿ ವೆರಿಫೈ ಮಾಡಿದನು. ಇದ್ರೊಳಗ ಕನ್ಫರ್ಮ್ ಅದ ಎಲ್ಲಾ ಏನಿದಾವು ಅಂತಂದ್ರ ಸಿನಾನಿಮ್ಸ್ ಗಳು ಇದಾವು, ಇಂಪಾರ್ಟೆಂಟ್ ಸಿನಾನಿಮ್ಸ್. ಇದು ಒಂದ್ ಲೈನ್ ನೆನಪಿಟ್ಕೊಂಡು ನೆಕ್ಸ್ಟ್ ನಿಮ್ಗೆ ಕನ್ಫರ್ಮ್ ಅನ್ನುವಂತ ಶಬ್ದದೊಳಗೆ ಸಿನಾನಿಮ್ ಏನಾದ್ರು ಬಂತು ಅಂತಂದ್ರೆ, ಇವು ಆಪ್ಷನ್ಸ್ ಗಳು ಇರ್ಲಿಲ್ಲ, ಇದ್ರೊಳಗಿನ್ನು ಬಂದು ಅಂತಂದ್ರೆ ನಿಮ್ಗ ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಬರ್ತೈತಿ. ಓಕೆ, ಈಗ ಇಲ್ಲಿ ಆಥರ್ ದಿಂದ ಏನ್ ಬರ್ತೈತಿ ಇಲ್ಲಿ, ಅಥೆಂಟಿಕೇಟ್. ಆಥರ್ ದಿಂದ ಏನ್ ಬರ್ತೈತ್ರಿ ಇಲ್ಲಿ, ಅಥೆಂಟಿಕೇಟ್. ಆಥರ್ ದಿಂದ ಅಥೆಂಟಿಕೇಟ್ ಬರ್ತೈತಿ. ಕೋರ್ ದಿಂದ ಏನ್ ಬರ್ತೈತಿ, ಕೊರೊಬೊರೇಟ್. ಸಬ್ ದಿಂದ, ಸಬ್ ದಿಂದ ಏನ್ ಬರ್ತೈತಿ, ಸಬ್ ದಿಂದ ಸಬ್ಸ್ಟ್ಯಾನ್ಶಿಯೇಟ್ ಅಂತ ಹೇಳಿ ಬರ್ತೈತಿ, ಸಬ್ಸ್ಟ್ಯಾನ್ಶಿಯೇಟ್. ಓಕೆ, ಕೋರ್ ದಿಂದ ಕೊರೊಬೊರೇಟ್, ಸಬ್ ದಿಂದ ಸಬ್ಸ್ಟ್ಯಾನ್ಶಿಯೇಟ್ ಬರ್ತಾ ಇದೆ. ಕನ್ಫರ್ಮ್ ದಿಂದ ಕನ್ಫರ್ಮ್ ಐತಿ. ಓಕೆ, ಕನ್ಫರ್ಮ್ ದಿಂದ ಕನ್ಫರ್ಮ್ ಐತಿ. ವ್ಯಾಲಿಡಿಟಿ ದಿಂದ ಇಲ್ಲಿ ವ್ಯಾಲಿಡಿಟಿ ಬರೋದಿಲ್ಲ, ವ್ಯಾಲಿಡೇಟ್ ಬರ್ತೈತಿ ಇಲ್ಲಿ, ವ್ಯಾಲಿಡೇಟ್. ಆಮೇಲೆ ವೆರಿಫೈ ದಿಂದ ವೆರಿಫೈ. ಇಷ್ಟು ಏನಿದಾವು ಅಂತಂದ್ರೆ ಇವುಗಳಿಗೆ ಸಂಬಂಧ ಇರುವಂತಹ ಇಲ್ಲಿ ಸಿನಾನಿಮ್ಸ್ ಗಳು ಇದಾವೆ. ಒಂದನೇದು ಅಥೆಂಟಿಕೇಟ್ ಇದೆ. ಅಥೆಂಟಿಕೇಟ್ ಅಂದ್ರೂ ಕೂಡ ಏನ್ ಹೇಳ್ರಿ, ಅಥೆಂಟಿಕೇಟ್ ಅಂತಂದ್ರ ನಿರ್ದಿಷ್ಟ, ದೃಢಪಡಿಸುವುದು ಅಂತ ಹೇಳಿ ಅರ್ಥ ಆಗ್ತೈತಿ. ಕೊರೊಬೊರೇಟ್ ಇದು ಎರಡನೇದಿದೆ. ಕೊರೊಬೊರೇಟ್ ಅಂದ್ರೂ ಕೂಡ ದೃಢಪಡಿಸು, ಸಿದ್ಧಪಡಿಸು. ಸಬ್ಸ್ಟ್ಯಾನ್ಶಿಯೇಟ್ ಅಂದ್ರೂ ಕೂಡ ಸೇಮ್ ಮೀನಿಂಗ್ ಬರ್ತಾ ಇದೆ. ಕನ್ಫರ್ಮ್ ಅಂದ್ರೂ ಕೂಡ ಸೇಮ್ ಮೀನಿಂಗ್ ನೇ ಇದೆ. ನಾಲ್ಕಾದು ವ್ಯಾಲಿಡೇಟ್ ಅಂತಂದ್ರೂ ಕೂಡ ಸೇಮ್ ಇದೆ. ವೆರಿಫೈ ಮಾಡೋದು ಅಂತಂದ್ರೂ ಕೂಡ ಸೇಮ್ ಇದೆ. 6 ಶಬ್ದಗಳಿದಾವೆ ಇಲ್ಲಿ. ಕೊರೊಬೊರೇಟ್. ಕಮೆಂಟ್ ಮಾಡ್ರಿಪ್ಪ ಒಂದ್ ಸ್ವಲ್ಪ, ಬೇಗ ಬೇಗನೆ ಕಮೆಂಟ್ ಮಾಡ್ಬೇಕು ನೀವು, ಇದರ ಆನ್ಸರ್ ಏನ್ ಬರ್ತೈತಿ ಅಂತ ಈಗಾರ ಕಮೆಂಟ್ ಮಾಡ್ರಿ ನೋಡೋಣ.
ಓಕೆ, ಕಾಮೆಂಟ್ ಮಾಡಿದ್ರಿ ಅಂತಂದ್ರ ನಿಮಗ್ ಲಾಭ ಐತಿ, ನನಗೇನು ಸಿಗೋದಿಲ್ಲ. ನೀವು ಒಂದು ಕಮೆಂಟ್ ಮಾಡಿದ್ರಿ ಅಂತಂದ್ರ ನನಗ್ ₹1 ಅಥವಾ ₹100 ಅಥವಾ ₹50 ಹಂಗ ಸಿಗ್ತಿತ್ತು ಅಂತಂದ್ರ ಮಾತ್ ಬ್ಯಾರೆ ಇರ್ತಿತ್ತು. ಬಟ್ ನೀವು ಕಮೆಂಟ್ ಮಾಡೋದರಿಂದ ನನಗೇನು ಸಿಗೋದಿಲ್ಲ. ಓಕೆ, ರೈಟ್. ಅಥೆಂಟಿಕೇಟ್ ಪದೇ ಪದೇ ಹೇಳೋದು ಕೂಡ ಸರಿ ಅನ್ಸೋದಿಲ್ಲ ಅದು. ಕಮೆಂಟ್ ಮಾಡ್ರಿ 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 ಅಂತೇಳಿ ನೀವು ತಿಳ್ಕೊಬೇಕು. ನೀವು ಸ್ಟಡಿ ಮಾಡೋರ್ದರಿ, ನಿಮಗ್ ಜಾಬ್ ಬೇಕಾಗೈತಿ, ನನಗ್ ಜಾಬ್ ಅಲ್ಲ. ನಾನ್ ನಿಮ್ಗ್ ಒಂದು ದಾರಿಯನ್ನ ತೋರಿಸ್ಕೊಡ್ತಾ ಇದ್ದೇನೆ ಮಾತ್ರ. ಹಿಂಗ್ ಐತಪ್ಪ ಹಿಂಗ್ ಮಾಡ್ರಿ ಅಂತೇಳಿ. ಓಕೆ, ನಾನು ಏನು ಅಂತಂದ್ರೆ ಕಮೆಂಟ್ ಅನ್ನು ನೋಡ್ತಿರ್ತೇನಿ. ಏನಾದ್ರೂ ವಿಶೇಷವಾಗಿ ಯಾರಾದ್ರೂ ಮಾಡಿರ್ತೀರಿ ಅಥವಾ ಏನಾದ್ರೂ ಇರ್ತೈತಿ ಅಂತೇಳಿ. ಓಕೆ, ಏನಾತ್ರಿ ಇದ್ರದ ಆಥರ್ ಕೋರ್ ಸಬ್ಜೆಕ್ಟ್ ಕನ್ಫರ್ಮ್ ಮಾಡಲು ವ್ಯಾಲಿಡಿಟಿ ಏನ್ ಮಾಡಿದ, ವೆರಿಫೈ ಮಾಡಿದ. ಇಲ್ಲಿ ಆಥರ್ ದಿಂದ ಅಥೆಂಟಿಕೇಟ್ ಬರ್ತೈತಿ, ಕೋರ್ ದಿಂದ ಕೊರೋಬೋರೇಟ್. ಇದೊಂದು ನೆನಪಿಟ್ಕೊರಿ, ಕೋರ್ ದಿಂದ ಕೊರೋಬೋರೇಟ್, ಸಬ್ ದಿಂದ ಸಬ್ಸ್ಟ್ಯಾನ್ಶಿಯೇಟ್, ಕನ್ಫರ್ಮ್ ಇದೆ. ವ್ಯಾಲಿಡಿಟಿ ದಿಂದ ವ್ಯಾಲಿಡೇಟ್ ಬರ್ತೈತಿ, ವೆರಿಫೈ ಬರ್ತೈತಿ. ಈಗ ಇಲ್ಲಿ ಕನ್ಫರ್ಮ್ ಇದರ ಒಂದು ಕೊರೋಬೋರೇಟ್ ಇದೆ ನೋಡ್ರಿ, ಇಲ್ಲಿ ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್ ಆಗ್ತೈತಿ. ಕೊಲ್ಯಾಬೋರೇಟ್ ಅಂತಂದ್ರೆ ಏನ್ ಬರ್ತೈತಿ ಹೇಳ್ರಿ, ಸಹಕಾರ ಮಾಡುವುದು, ಸಹಕಾರ ಕೊಡುವುದು, ಕೊಲ್ಯಾಬೋರೇಟ್. ಕೊರೋಜನ್, ಕೊರೋಜನ್ ಅಂತಂದ್ರೆ ಏನ್ ಬರ್ತೈತಿ, ಕೊರೋಜನ್ ಅಂತಂದ್ರೆ ತುಕ್ಕು ಹಿಡಿಯೋದು. ತುಕ್ಕು ಹಿಡಿತೈತಿಲ್ರಿ ಕಬ್ಬಿನಕ್ಕ, ಕಬ್ಬಿಣದ ವಸ್ತುಗಳಿಗೆ ತುಕ್ಕು ಹಿಡಿತೈತಿ, ಕೊರೋಜನ್ ಅಂತೇವಿ ಅದಕ್ಕ. ನೆಕ್ಸ್ಟ್ ಕೊಲಿಜನ್ ಅಂತಂದ್ರೆ ಏನ್ ಹೇಳ್ರಿ, ಘರ್ಷಣೆ. ಕೊಲಿಜನ್ ಅಂತಂದ್ರೆ ಏನು, ಘರ್ಷಣೆ. ಇವುಗಳ ಇಷ್ಟು ಅರ್ಥ ಇದಾವೆ. ಇವುಗಳ ಸ್ಕ್ರೀನ್ ಶಾಟ್ ತಗೋರಿ. ಇದ್ರದ್ದು ಒಂದು PDF ನಿಮ್ಗೆ ಶೇರ್ ಮಾಡ್ತೀನಿ. ಇದ್ರ ಲಾಸ್ಟಿಗೆ ಒಂದು ಇಲ್ಲಿ QR ಕೋಡ್ ಶೇರ್ ಮಾಡಕ್ ಬರ್ತೈತಿ. QR ಕೋಡ್ ಓಪನ್ ಮಾಡಿರ್ತೇನಿ. ಅಲ್ಲಿ ಏನ್ ಮಾಡ್ರಿ, ಅದರ ಸ್ಕ್ರೀನ್ ಶಾಟ್ ತಕ್ಕೊಳ್ರಿ. ಸ್ಕ್ರೀನ್ ಶಾಟ್ ತಕೊಂಡ್ಮೇಲೆ ಅದನ್ನ ಏನ್ ಮಾಡ್ರಿ, ನೀವು ಗೂಗಲ್ ದಲ್ಲಿ ಹೋಗಿ ಅದನ್ನ ಸರ್ಚ್ ಮಾಡ್ರಿ ಅಂತಂದ್ರ, ಇಲ್ಲಾಂತ ಒಂದು ಆಪ್ ಬರ್ತೈತಿ, ಏನು ಅಂತಂದ್ರೆ QR ಸ್ಕ್ಯಾನರ್ ಅಂತ ಹೇಳಿ. QR ಸ್ಕ್ಯಾನರ್ ಅದನ್ನ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಆ QR ಸ್ಕ್ಯಾನರ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಏನ್ ಸ್ಕ್ರೀನ್ ಶಾಟ್ ತಕೊಂಡಿರ್ತೀರಿ QR ಕೋಡ್ ಅದ, ಅಲ್ಲಿ ನೀವು ಸರ್ಚ್ ಮಾಡಿದ್ರ ಅಂತಂದ್ರೆ ಇದು PDF ಪೂರ್ತಿ ಓಪನ್ ಆಗ್ತೈತಿ ನಿಮಗ. ನೆಕ್ಸ್ಟ್ ಪ್ರಶ್ನೆ ಒಂದೇದು, ಇನ್ಕರೆಕ್ಟ್ಲಿ ಸ್ಪೆಲ್ಟ್. ಇದನ್ನ ಸರಿಯಾಗಿ ಓದುತ್ ಬರ್ರಿ. ಇನ್ಕರೆಕ್ಟ್ಲಿ ಇದೆ ಅಂತಂದ್ರೆ ತಪ್ಪಾಗಿರುವಂತದ್ದು ಯಾವ್ದು ಅಂತಂದ್ರೆ ಯಾವ್ದಿದೆ ಅಂತ ಹೇಳ್ಬೇಕು. ನೀವೇ ಸೆಟ್ ಇದೆ, ನೀವೇ ಸೆಟ್, ನಾನಂತೂ ಕೇಳೇ ಇಲ್ಲ ಶಬ್ದ. ಸರೌಂಡ್ ಇದೆ, ವೈಬ್ ಇದೆ, ಡ್ರೇಪ್ ಇದೆ, ಡ್ರೇಪ್ ಇದೆ. ಇಲ್ಲಿ ನೀವೇ ಸೆಟ್ ಅನ್ನುವಂಥದ್ದು ತಪ್ಪಾಗಿರುವಂತಹ ವರ್ಡ್ ಇದೆ. ಇದು ಏನಾಗ್ಬೇಕು, ಇದು ಏನಾಗ್ಬೇಕು, ಇದು ನ್ಯೂ ನ್ಯೂವೆಸ್ಟ್ ಆಗ್ಬೇಕದು. ನ್ಯೂವೆಸ್ಟ್ ಸೆಟ್ ಇದೆ, ಇದು ನ್ಯೂವೆಸ್ಟ್. ಇಲ್ಲಿ ಈ ಬರಬಾರ್ದಾಗಿತ್ತು. ಆಮೇಲೆ ಸರೌಂಡ್ ಅಂತಂದ್ರೆ ಏನ್, ನ್ಯೂವೆಸ್ಟ್ ಅಂತಂದ್ರೆ ಏನು, ಹೊಸತು. ಓಕೆ, ಆಮೇಲೆ ಸರೌಂಡ್ ಅಂತಂದ್ರೆ ಸುತ್ತಮುತ್ತ, ಸರೌಂಡಿಂಗ್. ವೈಬ್ ಅಂತಂದ್ರೆ ಏನ್ ಹೇಳ್ರಿ, ಕಂಪನ, ಕಂಪನ ಆಗೋದು, ವೈಬ್ ಆಗೋದು, ಕಂಪನ. ಡ್ರೇಪ್ ಅಂತಂದ್ರೆ ಏನು, ಹೊದಿಸು ಅಥವಾ ಹೊಚ್ಚೋದು, ಹೊಚ್ಕೊಂಡು ಮಲ್ಕೋತಾರಿಲ್ಲ, ಡ್ರೇಪ್, ಹೊದಿಸು, ಹೊಚ್ಚು, ಈ ರೀತಿ ಅರ್ಥಗಳು ಆಗ್ತವೆ. ಎಲ್ಲವುಗಳ ಅರ್ಥ ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಇವತ್ತಿನ ಲಾಸ್ಟ್ ಪ್ರಶ್ನೆ ಇದೆ, ಅಂಟಾನಿಮ್ ಇದೆ, ಸಸ್ಪಿಶಿಯಸ್ ಇದೆ. ಸಸ್ಪಿಶಿಯಸ್ ಇದರ ಅರ್ಥ ಏನ್ ಬರ್ತಾ ಇದೆ ಅಂತಂದ್ರೆ ಸಂಶಯಾಸ್ಪದ, ಸಂಶಯಾಸ್ಪದ. ಈಗ ಇದ್ರೊಳಗ ಒಂದು ಶಬ್ದ, ಬಹಳಷ್ಟು ಶಬ್ದ ಈಸಿ ಐತಿ, ಇದನ್ನ ಕಮೆಂಟ್ ಮಾಡ್ರಪ್ಪ. ಯಾಕಂತಂದ್ರೆ ಈಗಾಗಲೇ ಇದ್ರೊಳಗಿನೂ 2 ಶಬ್ದಗಳು ಬಂದಾವು. ಯಾವ್ದು ಬಂದೈತಿ ಹೇಳ್ರಿ, ಒಂದು ಶಬ್ದ ಡೌಟ್ಫುಲ್ ಒಂದ್ ಬಂದೈತಿ, ಇದಂತೂ ಗೊತ್ತಿರ್ತೈತಿ ನಿಮಗ. ಆಮೇಲೆ ಆಂಬಿಗಸ್, ಆಂಬಿಗಸ್ ಫೇಮಸ್ ಆಗಿರುವಂತ ಶಬ್ದ ಬಂದೈತಿ. ಹೇಳ್ರಿ ನೋಡ್ರಿ, ಆಂಟೋನಿಮ್ ಹೇಳ್ಬೇಕು. ಈಗ ನೋಡ್ರಿ ಇಲ್ಲಿ ಡೌಟ್ಫುಲ್ ಅಂತಂದ್ರೂ ಏನ್ ಹೇಳ್ರಿ, ಸಂಶಯಾಸ್ಪದನ ಆಗ್ತೈತಿ. ಸಂಶಯ, ಡೌಟ್ ಫುಲ್, ಸಂಶಯಾಸ್ಪದ, ಡೌಟ್, ಹೌದಾ. ಆಮೇಲೆ ಡೆಫಿನಿಟಿವ್ ಇದೆ. ಆಮೇಲೆ ಅಂಬಿಗ್ಯಸ್ ಅಂತಂದ್ರೆ ಗೊತ್ತೈತಿ ನಿಮ್ಗ, ಅಸ್ಪಷ್ಟ ಅಂತ ಹೇಳಿ ನಾನು ನಿಮಗೆ ಈಗಾಗಲೇ ಬಹಳಷ್ಟು ಸಲ ಹೇಳೇನಿ ನಾನು. ಅಸ್ಪಷ್ಟ ಇದೆ. ಆಮೇಲೆ ಅದರಲ್ಲಿ ಸಂಶಯ ಇದೆ, ಇದು ಕೂಡ ಅದರಲ್ಲಿ ಬರ್ತೈತಿ. ಇದೆಲ್ಲ ಸಿನಾನಿಮ್ಸ್. ಸಸ್ಪಿಶಿಯಸ್ ಅದ ಸಿನಾನಿಮ್ಸ್ ಯಾವುದು, ಡೌಟ್ಫುಲ್ ಇದೆ, ಇದರದ ಸಿನಾನಿಮ್ ಆಂಬಿಗ್ಯಸ್ ಇದೆ, ಇದರ ಸಿನಾನಿಮ್ ಯಾವ್ದಿದೆ, ಕ್ವೀರ್ ಕೂಡ ಇದೆ. ಕ್ವೀರ್ ಅಂತಂದ್ರೂ ಕೂಡ ಏನ್ ಹೇಳಿ, ಸಂಶಯ. ಈಗ ಉಳಿತ ಯಾವ್ದು, ಒಂದ ಉಳಿತು, ಆಪ್ಷನ್ ನಂಬರ್ 1 ಡೆಫಿನಿಟಿವ್. ಡೆಫಿನಿಟಿವ್ ಅಂತಂದ್ರೆ ಏನ್ ಹೇಳ್ರಿ,
ಡೆಫಿನಿಟಿವ್ ಅಂತಂದ್ರೆ ಏನಾಗ್ತೈತಿ? ಖಚಿತವಾಗಿರುವಂಥದ್ದು, ಡೆಫಿನೇಟ್ ಆಗಿರುವಂಥದ್ದು, ಖಚಿತ ನಿರ್ಧಾರ. ಡೆಫಿನೇಟಿವ್ ಅಂತಂದ್ರೆ ಏನು? ಖಚಿತ ನಿರ್ಧಾರ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಆನ್ಸರ್. ಸಸ್ಪಿಶಿಯಸ್ ನೋಡ್ರಿ, ಇವೆಲ್ಲ ಏನು ಅಂತಂದ್ರ ಸಿನಾನಿಮ್ಸ್ಗಳು. ಸಸ್ಪಿಶಿಯಸ್ ಅದ ಸಿನಾನಿಮ್ಸ್ಗಳು 3 ಇದಾವೆ ಇಲ್ಲಿ. ಓಕೆ, ಇವಿಷ್ಟು ಏನು ಅಂತಂದ್ರೆ ಎಲ್ಲ ಕ್ಲಾಸಸ್ ಇವತ್ತಿನ 6ನೇ ಕ್ಲಾಸ್ ಇರುವಂತಹ ಕ್ವಶನ್ಸ್ ಗಳನ್ನ ನೋಡಿದ್ವಿ. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಕಮೆಂಟ್ ಮಾಡಬಹುದು. ಅದರ ಜೊತೆಗೆ ಏನು ಅಂತಂದ್ರೆ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರ ಈ ಒಂದು ಕ್ಲಾಸ್ ಅನ್ನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸ್ರಿ. ಕ್ಲಾಸಸ್ ಗಳಿಗೆ ಜಾಯಿನ್ ಆಗೋರಿದ್ರೆ ಅಂತಂದ್ರೆ ನೀವು ಜಾಯಿನ್ ಆಗ್ಬೋದು. ಕಾಲ್ ಮಾಡ್ರಿ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತೆ 7ನೇ ಕ್ಲಾಸ್ದಲ್ಲಿ ಭೇಟಿ ಆಗೋಣ. ಅದರಲ್ಲಿ ಕೂಡ ನಾವು ಬಹಳಷ್ಟು ಏನು ಅಂತಂದ್ರೆ ಕ್ವಶನ್ಸ್ ಗಳನ್ನ ತಗೊಂಡ್ಬರ್ತೇನೆ ನಿಮಗೋಸ್ಕರ. ಓಕೆ, ನೋಡೋಣ. ಇಲ್ಲಿ ಒಂದು QR ಕೋಡ್ ಬರುತ್ತೆ ಅಂತ ಹೇಳಿದೆ. ಹಾ, ಇಲ್ಲಿದೆ ನೋಡ್ರಿ. ಇಲ್ಲಿ ಇದನ್ನ ಹೆಂಗ ಅಲ್ಲಿ ತಗೊಳ್ಳೋದು? ಬಂತು. ಓಕೆ, ಇಲ್ಲಿ QR ಕೋಡ್ ಇದೆ. ಇದರ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ರಿ. ಇದನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಏನ್ ಮಾಡ್ರಿ ನೀವು, ಇದನ್ನ ಸ್ಕ್ಯಾನ್ ಮಾಡಿದ್ರಿ ಅಂತಂದ್ರ ಇದೇನ್ PDF ಇವತ್ ನಾ ಕ್ಲಾಸ್ ಮಾಡೀನಿ ಅದೆಲ್ಲ ನಿಮ್ಮ ಮೊಬೈಲ್ ಒಳಗ್ ಡೌನ್ಲೋಡ್ ಆಗ್ತೈತಿ. ಓಕೆ, PDF ಕೊಡ್ರಿ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರು. ಅದ್ರ ಸಲುವಾಗಿ ಇದನ್ನ ಒಂದು ಮಾಡೀನಿ ಈ ರೀತಿ. ಇದನ್ನ ಸ್ಕ್ಯಾನ್ ಮಾಡ್ರಿ. ನೀವು ಅದನ್ನ ಏನ್ ಮಾಡ್ಕೊಳ್ರಿ, ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಪ್ರಿಂಟರ್ ತಕ್ಕೋರಿ, ಇಲ್ಲ ಅಂತಂದ್ರೆ ಆಮೇಲೆ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ರಿ. ಈ ರೀತಿ ಡೈಲಿ ಡೌನ್ಲೋಡ್ ಮಾಡ್ಕೊಂತ ಹೋಗ್ರಿ ಎಲ್ಲಾ ಕ್ಲಾಸಸ್ ಗಳನ್ನ. ಓಕೆ, ರೈಟ್. ಓಕೆ, ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ ಮತ್ತೆ. ಧನ್ಯವಾದಗಳು. ಜೈ ಹಿಂದ್.